ತುಂಬಾ ದಿನ ಆದ್ಮೇಲೆ ಬರ್ತಾ ಇದೀನಿ. ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ. ಎಕ್ಸಾಮ್ಸ್ ಇತ್ತು, ಅಸೈನ್ಮೆಂಟ್ ಇತ್ತು, ಇದ್ರ ಮಧ್ಯೆ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇರೆ ಡಿಲೀಟ್ ಆಯ್ತು. ಇದನ್ನೆಲ್ಲ ತಡ್ಕೊಳಕ್ಕಾಗದೆ ಡಿಪ್ರೆಷನ್ ಓಡೊಂಟೋಗ್ಬಿಟ್ಟಿದೆ. ಜಾಸ್ತಿ ಹೊತ್ತು ಇಲ್ಲೇ ಇದ್ರೆ ಚೆನ್ನಾಗಿರಲ್ಲ ಅನ್ಬಿಟ್ಟು ವಾಪಸ್ ಇವತ್ ಬರ್ತಾ ಇದೀನಿ. ಬೈ ನಂದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇತ್ತು. ನಾನ್ ಲೋಕಲ್ ಕನ್ನಡಿಗ ಅಂತ ಕಮ್ಯುನಿಟಿ ಗೈಡ್ ಲೈನ್ ನ ಫಾಲೋ ಮಾಡ್ತಲ್ಲ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಅದನ್ನ ಕಿತ್ತಿ ಬಿಸಾಕ್ಬಿಟ್ರು. ಫುಲ್ ಬೇಜಾರ್ಗೆ ಬೇಜಾರ್. ಈಗ ಹೊಸದಾಗಿ ಇನ್ನೊಂದು ಅಕೌಂಟ್ ನ ಕ್ರಿಯೇಟ್ ಮಾಡಿದೀನಿ. ಆ ಅಕೌಂಟ್ ನ ಫಾಲೋ ಮಾಡೋದ್ರ ಮುಖಾಂತರ ನನ್ನನ್ನ ಇನ್ನೂ ಜಾಸ್ತಿ ನೀವು ಉತ್ತೇಜಿಸಬಹುದು, ಎಂಕರೇಜ್ಮೆಂಟ್ ಮಾಡಬಹುದು. ಎಂಕರೇಜ್ಮೆಂಟ್. ಹೊಸ ಅಕೌಂಟ್ ಇದೆ, KA09 ರಿವ್ಯೂ ಅಂತ ಸರ್ಚ್ ಮಾಡಿ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇರುವಂತ ಹ್ಯಾಂಡ್ಸಮ್ ಬಾಯ್ ಕಾಣಿಸ್ತಾನೆ, ಅವನೇನೆ ಇವನೇ. ಸಾಕು ಈಗ ವಿಡಿಯೋ ಕಡೆ ಬಂದ್ಬಿಡೋಣ. ಕನ್ನಡದಲ್ಲಿ ವೆಬ್ ಸೀರೀಸ್ ಬರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಆದ್ರೆ ಇವಾಗ ಉತ್ತರ ಕನ್ನಡ ಭಾಷೆಯಲ್ಲಿ ಫಾರ್ ದ ಫಸ್ಟ್ ಟೈಮ್ ಒಂದು ವೆಬ್ ಸೀರೀಸ್ ಬರೋದಕ್ಕೆ ರೆಡಿ ಆಗಿದೆ. ನೇಮ್ ಇಸ್ ರಾಕ್ಷಸ. ವಿಜಯ್ ರಾಘವೇಂದ್ರ ಅವರು ಇಲ್ಲಿ ಲೀಡ್ ಅಲ್ಲಿ ಕಾಣಿಸ್ಕೊತಾ ಇದಾರೆ. ತುಂಬಾ ದಿನ ಆದ್ಮೇಲೆ ಮಯೂರಿ ಮೇಡಮ್ ಅವರು ಮತ್ತೆ ಕಂಬ್ಯಾಕ್ ಕೂಡ ಮಾಡ್ತಾ ಇದಾರೆ ಈ ವೆಬ್ ಸೀರೀಸ್ ಒಳಗಡೆ. ಇನ್ನ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದು ತರುಣ್ ಸುಧೀರ್ ಅವರು. ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ತುಂಬಾನೇ ಫೇಮಸ್ ಆಗ್ತಾ ಇದಾರೆ ತರುಣ್ ಅಂಕಲ್ ಅವರು. ಅವ್ರು ಇರೋದು ಕಿಂಗ್ ಸೈಜ್ ಆದ್ರೂ ಕೂಡ ಒಳ್ಳೊಳ್ಳೆ ಸೈಜ್ ಅಲ್ಲಿ ಇರುವಂತ ಕಂಟೆಂಟ್ ನೇ ಕೊಡ್ತಾ ಇದಾರೆ ಇತ್ತೀಚೆಗೆ. ಇಲ್ಲಿ ಸೌದತ್ತಿ ಅನ್ನೋ ಒಂದು ಊರು, ಇಲ್ಲಿಗೆ ಇನ್ಸ್ಪೆಕ್ಟರ್ ಆಗಿ ರಾಘು ಅಂಕಲ್ ಅವ್ರ ಎಂಟ್ರಿ ಕೊಡ್ತಾರೆ. ಪ್ರೆಗ್ನೆಂಟ್ ಆಗಿರೋಂತ ಅವ್ರ ಹೆಂಡತಿನ ಕರ್ಕೊಂಡು. ಸಣ್ಣ ಪುಟ್ಟ ಹಳ್ಳಿ ಊರುಗಳು ಅಂತಿದಾಗ ಫಸ್ಟ್ ನೆನಪಾಗೋದು ದೇವ್ರ ಭಕ್ತಿಗಳು, ಜೊತೆಗೆ ಮಾಟ ಮಂತ್ರ, ಜೊತೆಗೆ ಸ್ಮಗ್ಲಿಂಗ್ ಗಳು ಕೂಡ ಅಲ್ಲೇ ಜಾಸ್ತಿ ನಡೆಯೋದು. ಯಾಕಂದ್ರೆ ಅದು ಸಿಟಿ ಅಲ್ಲ, ಹಳ್ಳಿ. ಅಷ್ಟು ದೊಡ್ಡದಾಗಿ ಫೇಮಸ್ ಆಗಿರಲ್ಲ, ಅದಕ್ಕೋಸ್ಕರ ಬೇಕಾದಂಗ್ ಆಟ ಆಡ್ಬೋದು ಅಂತ. ಈ ವೆಬ್ ಸೀರೀಸ್ ಟ್ರೈಲರ್ ನೋಡ್ತಿದ್ದಾಗನೆ ಫಸ್ಟ್ ನೆನಪಾಗ್ಬಿಡ್ತದೆ ನಿಮ್ಗೆ ಮೊಸಳೆ. ಯಾಕಂದ್ರೆ ಜಾಸ್ತಿ ಕಡೆ ಅದನ್ನೇ ಕಾಣಿಸ್ಕೊತಾ ಇರೋದು. ಜನಗಳನ್ನ ತಿಂದು ಬಾಡಿನ ಮಾತ್ರ ಅಲ್ಲೇ ಬಿಟ್ಬಿಟ್ಟು ಐತಾ ಇದೆ. ಅರ್ಥ ಆಯ್ತಾ? ಬಾಡಿನ ಮಾತ್ರ ಅಲ್ಲೇ ಬಿಟ್ಬಿಟ್ಟು ಐತೆ, ತಿಂತಾ ಇಲ್ಲ, ಸಾಯಿಸ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಐತೆ. ಅದು ಮೊಸಳೆ. ಈಸ್ ದಟ್ ಜೋಕಿಂಗ್? ಇದ್ರ ಜೊತೆಗೆ ಒಬ್ಬ ವ್ಯಕ್ತಿ ಆ ಮೊಸಳೆ ನೋಡಿರೋದನ್ನು ಕೂಡ ತೋರಿಸ್ತಾರೆ. ಮೊಸಳೆ ರಿಯಲ್ ಆಗಿ ಇದೆ ಅನ್ನೋ ತರ. ಕಾಮನ್ ಸೆನ್ಸ್ ಇಟ್ಕೊಂಡು ನೀವೇ ಥಿಂಕ್ ಮಾಡಿ. ಮೊಸಳೆ ಇಲ್ಲ ಆದ್ರೂ ಸಾಯಿಸ್ಬಿಟ್ಟು ಬಾಡಿನ ಅಲ್ಲೇ ಬಿಟ್ಬಿಟ್ಟು ಐತದ? ಬಾಡಿ ಫುಲ್ ತಿಂದು ಒಂದ್ ಮೂಳೆನ ಬಿಡ್ದಂಗೆ ಅಲ್ಲೇ ಚುಚ್ಕೊಂಡು ಹೊಟ್ಟೈತದೆ. ಅಂತದ್ರಲ್ಲಿ ಮೊಸಳೆ ಮನುಷ್ಯರನ್ನ ಸಾಯಿಸ್ಬಿಟ್ಟು ದಡದಲ್ಲಿ ಬಾಡಿನ ಬಿಟ್ಬಿಟ್ಟು ಐತೈತೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸಮಥಿಂಗ್ ಏನೋ ಮಿಸ್ಟೀರಿಯಸ್ ಆಗಿ ಇರೋದಂತೂ ಪಕ್ಕ. ಯಾರೋ ಇದ್ರಿಂದ ನಿಂತ್ಕೊಂಡು ಆಟ ಆಡ್ತಾವ್ರೆ ಮೊಸಳೆ ಹೆಸರನ್ನ ಯೂಸ್ ಮಾಡ್ಕೊಂಡು ಅಂತ. ಒಂದಂತೂ ನಿಜ, ಇಲ್ಲಿ ರಿಯಲ್ ಆಗಿರುವಂತ ಮೊಸಳೆ ಇದೆ. ಇನ್ನೊಂದ್ ಸೀನಲ್ಲಿ ಒಬ್ಬ ವ್ಯಕ್ತಿ ಒಂದು ಕೈನ ಇಟ್ಕೊಂಡು ಮೊಸಳೆಗೆ ತಿನ್ನಿಸ್ತಾರ ಅಂತ ವಿಡಿಯೋನು ಕೂಡ ನೋಡಬಹುದು. ಕೆಲವು ಕಡೆ ಫೇಕ್ ಡೆತ್, ಫೇಕ್ ಬಾಡಿ, ಫೇಕ್ ಬೈಟ್, ಕಚ್ಚೋದು ಎಲ್ಲಾನು ಕೂಡ ರೀಕ್ರಿಯೇಟ್ ಮಾಡಿ ವಿಲ್ಲನ್ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿರ್ಬೋದಲ್ಲ. ಏನಂತೀಯ ನೀನು? ಇದ್ರ ಜೊತೆಗೆ ಊರಲ್ಲಿ 16ರಿಂದ 20 ಒಳಗಡೆ ಇರುವಂತ ಹೆಣ್ಣು ಮಕ್ಕಳು ಕೂಡ ಕಾಣೆಯಾಗಿರ್ತಾರೆ. ಬರೀ ಹೆಣ್ಣು ಮಕ್ಕಳು. ಅರೆ ಇಲ್ಲಿ ನೋಡಿದ್ರೆ ಮೊಸಳೆ ಬಾಡಿಗಳನ್ನ ತಿಂದೇನೆ ದಡದಲ್ಲೇ ಬಿಟ್ಬಿಟ್ಟು ಟೊಯ್ತೈತೆ, ಕೊಲೆ ಮಾಡ್ಬಿಟ್ಟು. ಇದೇ ವಿಚಿತ್ರವಾಗಿರುವಂತ ಕೇಸ್ ಆದ್ರೆ ಇನ್ನೊಂದು ಈ ಕಡೆ 16ರಿಂದ 20 ಒಳಗೆ ಇರುವಂತ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾವ್ರೆ. ಎರಡು ಕೇಸ್ಗಳು. ಇದನ್ನೆಲ್ಲ ನೋಡ್ಕೊಂಡು ರಾಘವನ್ ಅವರು CBI ಶಂಕರ್ ತರ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಇವಾಗ ಒಂದೊಂದಾಗಿ ಎಳೆ ಬಿಟ್ಕೊಂಡು ಹೋಗ್ತಾ ಮಿಸ್ಟ್ರಿಗಳೆಲ್ಲ ಓಪನ್. ಇನ್ನ ಕೊನೆಯದಾಗಿ ಆ ಮೊಸಳೆ ಜನಗಳನ್ನೆಲ್ಲ ಸಾಯಿಸಿ ಆ ದಡದ ಹತ್ರನೇ ಬಿಟ್ಟೋಗಿರೋಂತ ಆ ಬಾಡಿನ ತಗೊಂಡೋಗಿ ಪೋಸ್ಟ್ ಮಾರ್ಟಮ್ ಕೂಡ ಮಾಡಿಸ್ತಾರೆ. ಅಲ್ಲಿ ಬರೋಂತ ಉತ್ತರ ಡಾಕ್ಟರ್ ಕಡೆಯಿಂದ, ಹೌದು ಇದು ಮೊಸಳೆ ಮಾಡ್ರೆ ಕೆಲ್ಸನೇ ಅಂತ. ಅರೆ ಮೊಸಳೆ ತಿನ್ಕೊಂಡ್ ಹೋಗ್ಬೇಕಲ್ಲ, ಡಾಕ್ಟರ್ ಏನಿದು ಮೊಸಳೆನೆ ಮಾಡವ್ರೆ ಅಂತ ಹೇಳ್ತಾವ್ರಲ್ಲ. ಅಂದ್ಮೇಲೆ ಇಲ್ಲಿ ಡಾಕ್ಟರ್ದು ಸ್ವಲ್ಪ ಕೈ ಇರೋ ತರ ಕಾಣಿಸ್ತಾ ಇದೆ. ಒಟ್ನಲ್ಲಿ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಆಗಿ ಬರ್ತಾ ಇರೋ ಒಂದು ಕನ್ನಡದ ಬ್ಯೂಟಿಫುಲ್ ವೆಬ್ ಸೀರೀಸ್. ನನಗೆ ತರುಣ್ ಅವ್ರ ಪ್ರೊಡಕ್ಷನ್ ಮೇಲೆ ತುಂಬಾನೇ ನಂಬಿಕೆ ಇದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಈ ವೆಬ್ ಸೀರೀಸ್ ಕೂಡ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಸ್ಟೋರಿ ಮೇಲೆ ಫೋಕಸ್ ಹಾಕಿರ್ತಾರೆ. ಸ್ಕ್ರೀನ್ ಪ್ಲೇ ಮಸ್ತಾಗೆ ಬಂದಿರ್ತದೆ ಅಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ನೋಡೋಣಾಗಿದ್ರೆ ಇದೇ ತಿಂಗಳು 20ನೇ ತಾರೀಕಿಂದ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗ್ತಾ ಇದೆ ZEE5 ಅಲ್ಲಿ. ಐ ಆಮ್ ಫುಲ್ ಎಕ್ಸೈಟ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್